ಇವತ್ ನೋಡಿ 2 ಕ್ಯಾರೆಟ್ ಇಟ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆ ರಾಗಿ ಹಿಟ್ಟುನು ಇದೆ. ಒಂದು ಮ್ಯಾಜಿಕ್ ರೆಸಿಪಿ ಮಾಡೋಣ ಇವತ್ತು. ಮೊದಲು ಕ್ಯಾರೆಟ್ ಅನ್ನ ತಗೊಳ್ಳಿ. ನಾನಿಲ್ಲಿ 2 ತಂದದ್ದಷ್ಟೇ, ಉಪಯೋಗಿಸುವುದು ಒಂದೇ. ನೋಡಿ ಅದನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸಿಪ್ಪೆ ಎಲ್ಲ ತಗೊಂಡ್ಬಿಟ್ಟು ಫುಲ್ ಆಗಿ ಕ್ಲೀನ್ ಆಗಿ ರೆಡಿ ಮಾಡಬೇಕು. ಆಮೇಲೆ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ಆಯ್ತಾ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದ್ರಲ್ಲೆಲ್ಲ ಹಾಕೊಂಡ್ಬಿಟ್ಟು ಆವಿಯಲ್ಲಿ ಬೇಯಿಸ್ಬೇಕು. ಯಾವ ಪಾತ್ರೆ ಆದ್ರೂ ಪರವಾಗಿಲ್ಲ, ಆವಿಯಲ್ಲಿ ಬೇಯಿಸಿದ್ರೆ ಸಾಕು. ಮುಚ್ಚಿಟ್ಕೊಳ್ಳಿ, ಒಂದು 15 ನಿಮಿಷ ಹಾಗೆ ಹೋಗ್ಲಿ. ಅಷ್ಟೊತ್ತಿಗೆ ಒಂದು ಸಾಸ್ ಪ್ಯಾನ್ ತಗೊಂಡ್ಬಿಟ್ಟು 2 ಸ್ಪೂನ್ನಷ್ಟು ರಾಗಿ ಹಿಟ್ಟು ಹಾಕಬೇಕು. ನಾನಿಲ್ಲಿ 2 ಸ್ಪೂನ್ನಲ್ಲಿ ಮಾಡ್ತಾ ಇರೋದು. ಅದಕ್ಕೆ ಒಂದು ಅರ್ಧ ಕಪ್ ನೀರು ಕೂಡ ಹಾಕೊಂಡ್ಬಿಟ್ಟು ಮೊದಲೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಾಂದ್ರೆ ಅಲ್ಲಲ್ಲಿ ಗಂಟು ಕಟ್ಕೊಳ್ಳುತ್ತೆ ಅಲ್ವಾ, ಚೆನ್ನಾಗಿರೋದಿಲ್ಲ, ಕರೆಕ್ಟ್ ಬೇಯೋದಿಲ್ಲ ಬಿಸಿ ಮಾಡಿಬಿಟ್ರೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಇನ್ನು ಪುನಃ ಅದೇ ರೀತಿ ತಿರುಗಿಸೋದು, ಅಷ್ಟೇ ಇರೋದು ಕೆಲಸ. ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಇರುವಾಗ ಅದು ಕುದಿ ಬಂದು ಬೆಂದು ಕೂಡ ಆಗಿರುತ್ತೆ ನೋಡಿ. ಆಯ್ತಲ್ವಾ. ಇವಾಗ ಫುಲ್ ಆಗಿ ಮಿಕ್ಸ್ ಆಗಿದೆ, ಬೆಂದು ಕೂಡ ರೆಡಿ ಆಗಿದೆ. ಇನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಬರುತ್ತಲ್ವಾ, ಆಗೊಂದು ನಮಗೂ ಕೂಡ ಓಕೆ ಇದು ಕುದಿ ಬಂದಿದೆ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ, ಬೆಂದಿದೆ ಅಂತ. ಆಯ್ತಲ್ವಾ, ನೋಡಿ ರೆಡಿ ಆಯ್ತು. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಆರ್ಲಿ ಅದು. ಇಷ್ಟೊತ್ತಿಗೆ ನೋಡಿ ಇದು ಕೂಡ ನಮ್ಮ ಕ್ಯಾರೆಟ್ ಕೂಡ ಬೆಂದು ರೆಡಿ ಆಗಿದೆ. ಇಲ್ಲಿ ಬೇಕಿದ್ರೆ ಬೀಟ್ರೋಟ್ ಕೂಡ ಹಾಕ್ಬೋದು, ಇನ್ನು ಕೂಡ ಕಲರ್ ಸೂಪರ್ ಆಗಿ ಬರುತ್ತೆ. ನಾನು ಇವತ್ತು ಕ್ಯಾರೆಟ್ ಮಾತ್ರ ಹಾಕೊಂಡಿರೋದು. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ನಾವು ರೆಡಿ ಮಾಡಿಟ್ಟಿರುವಂತಹ ರಾಗಿ ಮಿಕ್ಸ್ ಕೂಡ ಹಾಕೊಳ್ಳಿ. ಅದ್ರ ಜೊತೆ ಬೇಯಿಸಿಟ್ಟಿರುವಂತಹ ಕ್ಯಾರೆಟ್ ಕೂಡ ಹಾಕೊಳ್ಳಿ. 2 ಕೂಡ ಜೊತೆಗೇನೆ ಹಾಕೊಂಡ್ರೆ ಆಯ್ತಲ್ವಾ. ನೋಡಿ 2 ಕೂಡ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬೇಕಾಗಿರೋದು, ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಬಾಳೆಹಣ್ಣು. ಒಳ್ಳೆ ಹಣ್ಣಾಗಿರುವಂತಹ ನೇಂದ್ರ ಬಾಳೆಹಣ್ಣು ಅರ್ಧ ಹಾಕ್ತೀನಿ. ನಿಮಗೆ ಇದು ಒಳ್ಳೆ ಸ್ವೀಟ್ ಇದೆ ಆಯ್ತಾ. ನಿಮಗೆ ಇಲ್ಲಿ ಸ್ವೀಟಿಗೋಸ್ಕರ ಡೇಟ್ಸ್ ಕೂಡ ಹಾಕ್ಬಹುದು, ಅಥವಾ ನಾರ್ಮಲ್ ಜಾಗ್ರಿ ಕೂಡ ಉಪಯೋಗಿಸ್ಬೋದು, ಬೆಲ್ಲ ಕೂಡ ಹಾಕ್ಬೋದು. ನಾನಿಲ್ಲಿ ಬಾಳೆಹಣ್ಣು ಹಾಕ್ತೀನಿ, ಒಳ್ಳೆ ಸ್ವೀಟ್ ಇದೆ. ನಿಮ್ಗೆ ಸ್ವೀಟ್ ಏನ್ ಬೇಕೋ ಆ ರೀತಿ ನೋಡ್ಕೊಂಡು ಫ್ರೂಟ್ಸ್ ಹಾಕೊಳ್ಳಿ. ಅದೇ ಹಾಕ್ಬೇಕಂತ ಏನಿಲ್ಲ. ನೋಡಿ ಇನ್ನೊಂದು ಅರ್ಧ ಬಾಳೆಹಣ್ಣು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಹಾಲು, ಕುದಿಸಿ ಆರಿದಂತ ಹಾಲು ಕೂಡ ಹಾಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಬೇಕಾಯ್ತಾ. ಇಲ್ಲಾಂದ್ರೆ ನಮಗೆ ಎಷ್ಟು ದಪ್ಪ ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಎಷ್ಟು ಹಾಲು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿದ್ರೆ ನೋಡಿ ಸೂಪರ್ ಆಗಿರುವಂತ ಒಂದು ರಾಗಿ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇದನ್ನು ನೋಡುವಾಗ ಯಾರಾದ್ರೂ ರಾಗಿ ಮಿಲ್ಕ್ ಶೇಕ್ ಅಂತ ಹೇಳ್ಯಾರ? ಇಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಕುಡಿಬೇಕು ಅಂತ ಅನ್ಸಲ್ವಾ? ನಿಮ್ಗೆ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಇವತ್ತೇ ಮನೇಲಿ ಹೋಗಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಈ ಪೇಜ್ ಒಂದು ಫಾಲೋ ಮಾಡಿ ಇಟ್ಕೊಳ್ಳಿ ಆಯ್ತಾ. ಇನ್ನು ಕೂಡ ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.